ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಬಿಸ್ಕಾಫ್ ಸ್ಪ್ರೆಡ್ ಹಾಗೆಯೇ ಬಿಸ್ಕಾಫ್ ಟ್ರಫಲ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನಲ್ಲಿ ಈ ಥರನೂ ಕೂಡ ಒಂದು ಸ್ವೀಟ್ ಡೆಸರ್ಟ್ನ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಬಿಸ್ಕಾಫ್ ಬಿಸ್ಕತ್ತನ್ನು 1.5 ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಅದನ್ನು ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅದಕ್ಕೆ 1/4 ಕಪ್ಪಿನಷ್ಟು ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆಯೇ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನು ಹಾಲನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕ್ಕೊಂಡಿದ್ದೀನಿ, ಅಥವಾ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು. ನೋಡಿ ಇನ್ನೊಂದು ಸ್ವಲ್ಪ ನಾನು ಹಾಲು ಮತ್ತು ಹಾಲಿನ ಪುಡಿಯನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದನ್ನು ಗಟ್ಟಿಯಾಗಾದರೂ ಮಾಡ್ಕೋಬೋದು ಅಥವಾ ತೆಳುವಾಗಿ ಕೂಡ ಮಾಡ್ಕೋಬೋದು ಹಾಲನ್ನು ಸೇರಿಸ್ಕೊಂಡು. ನೋಡಿ ಫ್ರೆಂಡ್, ಬಿಸ್ಕಾಫ್ ಬಿಸ್ಕತ್ನ ಸ್ಪ್ರೆಡ್ ರೆಡಿಯಾಗಿದೆ. ತುಂಬಾ ಟೇಸ್ಟ್ ಆಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನಿಲ್ಲಿ ಬಿಸ್ಕಾಫ್ ಬಿಸ್ಕತ್ತಿಂದ ಟ್ರಫಲ್ಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿದ್ರೆ ಎಷ್ಟು ನಾನು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಲಿಕ್ವಿಡ್ ಆಗಿ ಬೇಕಂದರೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಟ್ರಫಲ್ ಮಾಡಲಿಕ್ಕೆ 1/2 ಕಪ್ಪಿನಷ್ಟು ಬಿಸ್ಕಾಫ್ ಬಿಸ್ಕತ್ನ ಈ ಥರ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಬಿಸ್ಕಾಫ್ ಬಿಸ್ಕತ್ನ ಪುಡಿಗೆ ಈಗ ಸ್ಪ್ರೆಡ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದರದ್ದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಾನು ಈ ಥರ ಬಾಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಸ್ಕಾಫ್ ಸ್ಪ್ರೆಡ್ ಮತ್ತು ಬಿಸ್ಕತ್ನ ಪೌಡರಿಂದ ನೋಡಿ ಈ ಥರ ಹಾರ್ಟ್ ಶೇಪಲ್ಲಿ ಮಾಡ್ಕೋಬೋದು ಅಥವಾ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಈ ಟ್ರಫಲ್ನ ಈ ಸಲದ ವ್ಯಾಲೆಂಟೈನ್ಸ್ ಡೇಗೆ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಯಮ್ಮಿ ಆಗಿರುತ್ತೆ. ನೋಡಿದ್ರೆ ಬಿಸ್ಕಾಫ್ ಬಿಸ್ಕತ್ನ ಟ್ರಫಲ್ ರೆಡಿಯಾಗಿದೆ. ಈಗ ಇದನ್ನು ಫ್ರಿಜ್ನಲ್ಲಿ ಸೆಟ್ ಆಗಿಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಚಾಕೋ ಚಿಪ್ಸ್ನ ತೊಗೊಂಡಿದ್ದೀನಿ, ಒಂದು 1/2 ಕಪ್ಪು. ಅದನ್ನು ಕೂಡ ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಚಾಕ್ಲೇಟನ್ನು ನೋಡಿ ಇದಕ್ಕೆ 2 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಈ ಫ್ರೀಝರ್ನಲ್ಲಿ ಇಟ್ಟಿದ್ನಲ್ಲ ಅದು ಕೂಡ ರೆಡಿಯಾಗಿದೆ ಟ್ರಫಲ್ಲು. ನೋಡಿ ಇಲ್ಲಿ ಚಾಕ್ಲೇಟ್ ಕೂಡ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮೈಕ್ರೋವೇವಲ್ಲಿ ಅಥವಾ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋಬೋದು ಚಾಕ್ಲೇಟನ್ನು. ನೋಡಿ ಟೂತ್ ಪಿಕ್ ಸಹಾಯದಿಂದ ಈ ಥರ ನಾವು ಟ್ರಫಲ್ಗೆ ಈ ಥರ ಚುಚ್ಚಿದ್ರೆ ಇದನ್ನು ಸುಲಭವಾಗಿ ಈ ಥರ ಚಾಕ್ಲೇಟ್ನಲ್ಲೆಲ್ಲ ಡಿಪ್ ಮಾಡಿ ಇಟ್ಕೊಳೋಕ್ಕೆ ಚೆನ್ನಾಗಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಬಿಸ್ಕಾಫ್ ಟ್ರಫಲ್ಸ್ನ ಈಗ ಚಾಕ್ಲೇಟ್ನಲ್ಲಿ ಈ ಥರ ಕವರ್ ಮಾಡಬೇಕು. ನೋಡಿದ್ರೆ ಈಗ ಎಲ್ಲ ಕವರ್ ಆಗಿದೆ. ಇದನ್ನು ಕೂಡ ನಾನು ಸೆಟ್ ಆಗೋಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಮೇಲೆ ಕೂಡ ನೀವು ಡೆಕರ್ ಮಾಡ್ಕೋಬೋದು. ನಾನಿಲ್ಲಿ ಚಾಕ್ಲೇಟ್ ಸ್ಪ್ರಿಂಕಲ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಈ ಚಾಕ್ಲೇಟಲ್ಲಿ ಅಥವಾ ವೈಟ್ ಚಾಕ್ಲೇಟಲ್ಲಿ ಕೂಡ ಡೆಕರ್ ಮಾಡ್ಕೋಬೋದು. ನೋಡಿದ್ರೆ ಫ್ರೆಂಡ್ಸ್, ಈ ಯಮ್ಮಿ ಆದ ಹಾಗೆ ಡಿಲಿಷಿಯಸ್ ಆದ ಈ ಒಂದು ಬಿಸ್ಕಾಫ್ ಬಿಸ್ಕತ್ತಿಂದ ಮಾಡ್ತಕ್ಕಂಥ ಈ ಟ್ರಫಲ್ಸ್ನ ನೀವು ಕೂಡ ಮನೆಯಲ್ಲಿ ಮಾಡಿಕೊಡ್ಬೋದು ಮಕ್ಕಳಿಗೆ. ಓಕೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ಕಾಫ್ ಬಿಸ್ಕತ್ನ ಸ್ಪ್ರೆಡ್ ಹಾಗೆಯೇ ಟ್ರಫಲ್ಸ್ನ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.